ಘೋಷಿಸಿರ್ತಕ್ಕಂಥ ಹೆಸರುಗಳು ಉಳ್ಳವರು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಸ್ವಾಗತಿಸಬೇಕಂತೇಳಿ ಕೋರಿಕೊಳ್ತಾನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸ್ಪಂದನ ಎಲ್ರಿಗೂ ನಮಸ್ಕಾರ. ನೆರವೇರ್ತಕ್ಕಂಥ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯ ಉದ್ಘಾಟಕರ ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳಿ ಅವರನ್ನ ಅಧಿಕಾರಿಗಳು ಮತ್ತು ನಮ್ಮ ಸಾರ್ವಜನಿಕ ಬಂಧುಗಳು ತುಂಬು ಸಹಕಾರ ನೀಡಬೇಕು. ತಾವೆಲ್ಲರೂ ನಿಂತ್ಕೊಂಡಿರುವ ಹಾಗೆ ಅಲ್ಲಿರ್ತಕ್ಕಂಥ ಆಸನಗಳಲ್ಲಿ ಕುಳಿತುಕೊಂಡ್ರೆ ಹೆಚ್ಚು ಅನುಕೂಲ ಆಗ್ತದೆ. ದಯಮಾಡಿ ಮಾನ್ಯ ಸಚಿವರು ಲ್ಯಾಪ್ಟಾಪ್ ಬಸ್ ನೀವು ಇಲ್ಲಿ ಅರ್ಜಿ ಕೊಡ್ತಾ ಇರೋದು ಒಂದು ಹೇಳ್ತಾ ಇರೋದು ಲ್ಯಾಪ್ಟಾಪ್ ಅರ್ಜಿ ಇಲ್ಲ ಸರ್, ಲ್ಯಾಪ್ಟಾಪ್ ಅರ್ಜಿ ಇಲ್ಲ ಆಯ್ತು ಬಿಡಿ, ನಾನು ನೋಡ್ತೀನಿ ತಗೊಂಡು ಎಲ್ಲ ಮೇಲ್ಗಡೆ ಹೋಗ್ಬೇಡಿ ಸರ್, ಆಯ್ತು ಮಾಡಿ ಸ್ಕಿಲ್ ಬೋರ್ಡಲ್ಲೆಲ್ಲ ಮಾಡಿಸ್ತೀನಿ ನಾವೇ. ಹಾಗಾಗಲ್ಲ ಕರಿಷ್ಮಾ, ಬಿಡಿಸಿ ಮಾತಾಡಿ ಸರ್. इनको बुलाओ सामने। माँ जी, ಮೇಡಮ್ ಮೇಡಮ್ ಇರಿ ಸ್ವಲ್ಪ ಇನ್ ಸರಿ ಇರ ಅದು ಮಾಡ್ರಿ ಸ್ವಲ್ಪ ಸರ್. वहाँ है तुम्हारा बस करो और 2 दिन आने चांस आप ही रुपये जो आप जो ಮೇಲ್ಮನವಿ ಅರ್ಜಿ ವಜಾ ಆಗಿದೆ ಅಂತ ನೀವು JDLR ಮನವಿ ಹಾಕ್ತೀರಿ. JDLR ವಜಾ ಮಾಡಿದ್ದಾರೆ ಅಂತ ನೀವು JDLR ಮುಂದೆ ಅಪೀಲ್ ಹಾಕ್ತೀರಿ. JDLR ಇಲ್ಲೇ ಇದ್ದಾರೆ. JDLR ಯಾರಪ್ಪ ಇಲ್ಲಿ? ಪ್ರಕಾಶ್. ಆಯ್ತು, ನಾನು ಕರೆಸ್ತೀನಿ, ನೀವು ವೇಟ್ ಮಾಡಿ. ಸೋಷಿಯಲ್ ವೆಲ್ಫೇರ್ ತಾಂಡ ಅಭಿವೃದ್ಧಿ ನಿಗಮ ಹೇಳಿದ್ರಪ್ಪ. ಹೇಳಿದ ಆಫೀಸರ್ ಬೇಗ ಬರ್ರಿ, ಮಂತ್ರಿಗಳು ಹೇಳಿದಾಗ ಆಫೀಸರ್ ತಕ್ಷಣ ಬರಬೇಕಿದೆ. 5 ಗಂಟೆ ತನಕ ನಡೆಯುತ್ತೆ.
ತಮ್ಮ ಅಹವಾಲುಗಳು ಏನೇ ಇದ್ರೂ ಕೂಡ ಜಿಲ್ಲಾಡಳಿತ ಅದನ್ನು ಸ್ವೀಕಾರ ಮಾಡುತ್ತೆ. ದಯವಿಟ್ಟು ಯಾರು ರಶ್ ಮಾಡಕ್ಕೆ ಹೋಗಬೇಡಿ, ಆತಂಕ ಪಡಕ್ಕೆ ಹೋಗಬೇಡಿ. ಎಲ್ಲರಿಗೂ ಸಮಾನವಾದಂಥ ಅವಕಾಶ ಇದೆ ಮತ್ತು ಎಲ್ಲರೂ ಇಲ್ಲೇ ಬರಬೇಕಂತನೂ ಇಲ್ಲ. ಎಲ್ಲ ಕೌಂಟರ್ಸ್ನಲ್ಲಿ ಕೂಡ ಅಧಿಕಾರಿಗಳಿದ್ದಾರೆ. ತಮ್ಮದೇನೇ ಎನ್ರೋಲ್ಮೆಂಟ್ ಇರ್ಬೋದು, ಸಮಸ್ಯೆಗಳಿರ್ಬೋದು, ಅಲ್ಲಿ ಹೇಳಿದ್ರು ಕೂಡ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ನಾವು ಕೂಡ ನಾವಿರ್ಬೋದು ಮತ್ತು ಶಾಸಕರು ಎಲ್ಲರೂ ಕೂಡ ಇವತ್ತು ಇಲ್ಲೇ ಇರ್ತೀವಿ. ಸೊ ದಯವಿಟ್ಟು ಯಾರೂ ಆತಂಕ ಪಡಲಾರ್ದೆ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ. ಸಾಕಷ್ಟು ಮಹಿಳೆಯರು ಅವರ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ, ಆದ್ಯತೆ ಅವ್ರಿಗೆ ಕೊಡಿ ಅಂತ ನಾನು ನಮ್ಮ ಸಿಬ್ಬಂದಿ ವರ್ಗದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಬೇರೆಯವರು ಎಲ್ಲರೂ ಸ್ವಲ್ಪ ಶಾಂತ ರೀತಿಯಾಗಿ ಶಿಸ್ತಿನಿಂದ ಯಾರಿಗೂ ಬೇರೆಯವರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಡ್ಕೋಬೇಕು ಅಂತ ತಮ್ಮ ಹತ್ರ ಕಳ್ಕಳಿಯ ವಿನಂತಿ. ಸ್ಟೇಜ್ ಮೇಲೆ ಯಾರು ಮೇಲೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು, ಬೇರೆಯವರು ಇರ್ಬೋದು, ಸ್ಟೇಜ್ ಮೇಲೆ ನೀವು ಸೇರಿ ಇಲ್ಲಿ ಗುಂಪು ಕಟ್ಕೊಂಡು ಇರೋದಿರ್ಬೋದು, ದಯವಿಟ್ಟು ಯಾವುದು ಮಾಡಕ್ಕೆ ಹೋಗ್ಬೇಡಿ. ಇದು ಪ್ರಚಾರಕ್ಕೆಲ್ಲ ನಾವು ಮಾಡ್ತಾ ಇರೋದ್ರು ಜನರ ಒಂದು ಅಹವಾಲುಗಳನ್ನು ಕೇಳಿ ಅದಕ್ಕೆ ಪರಿಹಾರ ಹುಡುಕುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ ವೇದಿಕೆಯಿಂದ ಆಗಬೇಕಾಗಿದೆ. ಸೊ ಅದರಿಂದ ತಮ್ಮೆಲ್ಲರ सहने ಮತ್ತು सहकार इरली ಅಂತ ಕೇಳ್ಕೊತಾ ಇದ್ದೀನಿ. थैंक यू। आज हमने प्रियंका खरगे साहब को एक मेमोरेंडम दिए। मेमोरेंडम देने का मतलब था एक 3 मसले पे मेमोरेंडम दिया गया। एक इलीगल जो राशन बिक रहा है उस पे रोक लगाना बोल के एक डिमांड किए हमने। उसके साथ साथ हमने क्या बोले, राशन दुकान पे हर एक जितने भी राशन दुकान है उनकी दुकान पर सीसी कैमरे लगाइए बोल के रिक्वेस्ट किए। उसके साथ और इंदिरा कैंटीन है जितने भी बंद हुए सो है उसको ओपन करो बोल के हमने रिक्वेस्ट किए। और हमारी ये एक ही डिमांड है। और धुपकाले का मौसम चल रहा, ये सिटी बस स्टैंड रहने या हॉस्पिटल रहने, ये पानी की बहुत बड़ी तकलीफ़ हो रही है। लोग परेशान है, कई लोग। हम ये 3 चीज़ के लिए मेमोरेंडम दिए। हमारी यही अपील है, ये काम जल्दी से जल्दी करे जाए।